ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಈಗ ಆಲ್ರೆಡಿ ನೀವು ತಮ್ಮನ್ನೆಲ್ಲ ನೋಡಿರ್ತೀರಾ. ಹೌದು, ತುಳಸಿ ಗಿಡದಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ, ಹಾಗೆ ಏನೆಲ್ಲ ಪರಿಹಾರಗಳು ಅಂತ ಹಳೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಹೊರಟಿರೋವಂಥದ್ದು ಟಾಪ್ 3 ಫರ್ಟಿಲೈಸರ್. ಈ ಫರ್ಟಿಲೈಸರ್, ಈ 3 ಫರ್ಟಿಲೈಸರ್ ನಿಮ್ಗೇನಾದರೂ, ಈ ಗೊಬ್ಬರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ಸಾಕು, ಯಾವುದೇ ಕಾರಣಕ್ಕೂ ನಿಮ್ಮ ತುಳಸಿ ಗಿಡದಲ್ಲಿ ಯಾವುದೂ ಪ್ರಾಬ್ಲಮ್ ಬರೋದಿಲ್ಲ. ತುಳಸಿ ಗಿಡ ದಟ್ಟವಾಗಿ ಪೊದೆ ಥರ ಬೆಳೆಯುವಂಥದ್ದು. ಈ 3 ಫರ್ಟಿಲೈಸರ್ ಯಾವ್ದ್ಯಾವುದು, ಹೇಗೆ ಯೂಸ್ ಮಾಡಬೇಕು, ಹಾಗೆ ಎಷ್ಟು ದಿನಕ್ಕೆ ಒಂದ್ಸಲ ಯೂಸ್ ಮಾಡಬೇಕು, ಎಲ್ಲವನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರನೇ ಫಸ್ಟ್ ಫರ್ಟಿಲೈಸರ್ ಬಗ್ಗೆ ಹೇಳಿಬಿಡ್ತೀನಿ. ಎಪ್ಸಮ್ ಸಾಲ್ಟ್. ಈ ಎಪ್ಸಮ್ ಸಾಲ್ಟ್ ಬಗ್ಗೆ ಗಾರ್ಡನಿಂಗ್ ಯಾರ್ಯಾರು ಮಾಡ್ತಾ ಇದ್ದೀರಾ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಬಿಕಾಸ್ ಇದು ತುಂಬ ಜನ ಗಾರ್ಡನಿಂಗಲ್ಲಿ ಯೂಸ್ ಮಾಡ್ತೀರಾ. ಎಪ್ಸಮ್ ಸಾಲ್ಟ್ ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ನರ್ಸರಿಗಳಲ್ಲಿ ಸಿಗುವಂಥ ಎಪ್ಸಮ್ ಸಾಲ್ಟ್ ಕೂಡ ನೀವು ತೊಗೊಂಡು ಬರ್ಬೋದು, ಅಥವಾ ಆನ್ಲೈನಲ್ಲಿ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲ ಕಡೆನೂ ಈ ಎಪ್ಸಮ್ ಸಾಲ್ಟ್ ಸಿಗುತ್ತೆ. 1 kg ಪ್ಯಾಕೆಟ್ ನೀವೇನಾದರೂ ತೊಗೊಬಂದರೆ ತುಂಬ ಒಂದು ವರ್ಷಗಟ್ಟಲೆ ನೀವು ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಈ ಎಪ್ಸಮ್ ಸಾಲ್ಟ್ನ ಬರೀ ತುಳಸಿ ಗಿಡಕ್ಕೆ ಯೂಸ್ ಮಾಡೋದಾ ಅಲ್ಲ, ನಾನು ಸುಮಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಯಾವ್ಯಾವ ಗಿಡಗಳಿಗೆ, ಯಾವ್ಯಾವ ಹೂವಿನ ಗಿಡಗಳಿಗೆ ನಾನು ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಈ ಎಪ್ಸಮ್ ಸಾಲ್ಟ್ ನೋಡೋದಕ್ಕೆ ಸೇಮ್ ಸಾಲ್ಟ್ ಥರನೇ ಇರುತ್ತೆ, ಆದರೆ ಸಾಲ್ಟ್ ಅಲ್ಲ, ಮಾಮೂಲು ಸಾಲ್ಟ್. ಸುಮಾರು ಜನ ಈ ರೀತಿಯಾಗಿ ಎಪ್ಸಮ್ ಸಾಲ್ಟನ್ನು ನಾವು ಹೇಳಿದ ತಕ್ಷಣ ಮಾಮೂಲು ಸಾಲ್ಟನ್ನು ಯೂಸ್ ಮಾಡಿಬಿಡ್ತಾರೆ. ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಎಪ್ಸಮ್ ಸಾಲ್ಟೇ ಬೇರೆ. ಈ ಎಪ್ಸಮ್ ಸಾಲ್ಟನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಗಿಡ ಹಚ್ಚ ಹಸಿರಾಗಿರುತ್ತೆ. ಈ ಎಲೆಗಳು ಹಳದಿ ಆಗುವಂಥ ಪ್ರಾಬ್ಲಮ್ಗಳು ಯಾವ್ಯಾವ ಗಿಡಕ್ಕೆ ಬರುತ್ತೆ, ಎಲ್ಲ ಗಿಡಗಳಿಗೂ ನೀವು ಎಪ್ಸಮ್ ಸಾಲ್ಟನ್ನು ಕೊಡ್ಬೋದು. ಮೇನಾಗಿ ತುಳಸಿ ಗಿಡದಲ್ಲಿ ತುಂಬ ಎಲೆಗಳು ಹಳದಿ ಆಗುವಂಥದ್ದು, ಎಲೆಗಳು ಉದುರೋವಂಥ ಪ್ರಾಬ್ಲಮ್ಗೆ ಇದನ್ನು ನೀವು ಬಳಸೋದ್ರಿಂದ ಇದು ಗ್ರೋತನ್ನು ಕೂಡ ಸ್ಟಿಮ್ಯುಲೇಟ್ ಮಾಡುತ್ತೆ. ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋದಾದರೆ 1 ಟೇಬಲ್ ಸ್ಪೂನ್ ಅಥವಾ 1.5 ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಎಪ್ಸಮ್ ಸಾಲ್ಟನ್ನು ತೊಗೊಂಡು ಈ ರೀತಿ ಮಣ್ಣಲ್ಲಿ ಡೈರೆಕ್ಟಾಗಿ ನೀವು ಎಪ್ಸಮ್ ಸಾಲ್ಟನ್ನು ಗಿಡದ ಸುತ್ತಲೂ ಮಣ್ಣಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಇದು ಬೇಗ ರಿಸಲ್ಟ್ ಕೊಡುವಂಥದ್ದು. ಇದು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನೋಡ್ಕೊಂಡ್ಮೇಲೆ ಎಷ್ಟು ದಿನಕ್ಕೆ ಒಂದು ಸಲ ಕೊಡಬೇಕು ಅನ್ನೋದಾದರೆ 15 ದಿನಕ್ಕೆ ಒಂದು ಸಲ ನೀವು 1 ಟೇಬಲ್ ಸ್ಪೂನಷ್ಟು ನಿಮ್ಮ ತುಳಸಿ ಗಿಡಕ್ಕೆ ನೀವು ಯೂಸ್ ಮಾಡ್ಬೋದು. ಸೊ ತುಳಸಿ ಗಿಡ ಹೆಚ್ಚಾಗಿ ಬಿಸಿಲಿನ ಗಿಡ ಆದ್ದರಿಂದ ಬಿಸಿಲಲ್ಲಿ ಇಡೋದ್ರಿಂದ ತುಂಬ ಚೆನ್ನಾಗಿ ಇದು ಗಿಡ ಬರುತ್ತೆ. ಸೊ ಅದಕ್ಕೋಸ್ಕರ ಯಾರೂ ತುಳಸಿ ಗಿಡವನ್ನು ನೆರಳಲ್ಲಿ ಇಡಕ್ಕೆ ಹೋಗ್ಬೇಡಿ. ದಿನದ 5-6 ಗಂಟೆ ಬಿಸಿಲು ಬೇಕೇ ಬೇಕು ತುಳಸಿ ಗಿಡಕ್ಕೆ. ಹಾಗೆ ತುಂಬ ಮೇಲಿನ ಮೇಲೆ ನೀರು ಹಾಕೋದು, ಹಾಗೆ ಪೂಜೆ ಮಾಡಿರೋಂಥ ನೀರು ಹಾಕೋದನ್ನು ಅವಾಯ್ಡ್ ಮಾಡಿ. ಇನ್ನು ನೆಕ್ಸ್ಟ್ ಫರ್ಟಿಲೈಸರ್ ಬಂದು ಇದು ಮಸ್ಟರ್ಡ್ ಕೇಕ್ ಪೌಡರ್. ಇದು ಸಾಸಿವೆ ಹಿಂಡಿ ಅಂತ ನಾವೇನು ಕರಿತೀವಿ ಅದು. ಇದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಆಫ್ಲೈನಲ್ಲೂ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ಅದೇ ನಾನು ಮುಂಚೆ ಹೇಳಿರೋ ಹಾಗೆ ಎಲ್ಲ ನಿಮ್ಮ ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋಗಳಲ್ಲಿ ಸಿಗುತ್ತೆ. ನೀವು ಅದರಿಂದ ಬೈ ಮಾಡ್ಕೋಬೋದು. ಸೊ ಇದು ಕೂಡ 1 kg ಪ್ಯಾಕೆಟಲ್ಲಿ ನೀವು ತೊಗೊಂಡ್ರೆ ಸುಮಾರು 1-1.5 ವರ್ಷ ಬರುತ್ತೆ. ಸೊ ಒಂದು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಎಲ್ಲ ಗಿಡಗಳಿಗೂ ಯೂಸ್ ಮಾಡ್ಬೋದು. ಇದನ್ನು ಗುಲಾಬಿ ಗಿಡಕ್ಕೆ ಮೇನಾಗಿ, ದಾಸವಾಳ ಗಿಡಕ್ಕೆ, ಹಾಗೆ ತುಳಸಿ ಗಿಡಕ್ಕೆ, ಈ 3 ಗಿಡಗಳಿಗೆ ಮಸ್ಟರ್ಡ್ ಕೇಕ್ ಪೌಡ್ರನ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಹಾಗೆ ಈಗ ಮಲ್ಲಿಗೆ ಸೀಸನ್ ಇರೋದ್ರಿಂದ ಮಲ್ಲಿಗೆ ಗಿಡಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡ್ಬೋದು? ಈ ಮಣ್ಣನ್ನು ಸಡ್ಲ ಮಾಡಿಕೊಂಡು ಸೇಮ್ ಈಗ ನಾವು ಮುಂಚೆ ಯಾವ ರೀತಿ ಎಪ್ಸಮ್ ಸಾಲ್ಟನ್ನು ಕೊಟ್ವಿ ಅದೇ ರೀತಿ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು, ತುಂಬ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹೀಟ್ ಪ್ರಾಡಕ್ಟ್ ಆದ್ದರಿಂದ ಗಿಡದ ಎಲೆಗಳು ಸುಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಆ ಮೇನ್ ಸ್ಟೆಮ್ ಹತ್ರ ಹಾಕದೇನೆ ಸುತ್ತಲೂ, ಮಣ್ಣಿನ ಸುತ್ತಲೂ, ಗಿಡದ ಸುತ್ತಲೂ ಲಾಸ್ಟಿಗೆ ಎಡ್ಜಲ್ಲಿ ಏನಿರುತ್ತೆ ಪಾಟ್ ಎಡ್ಜು, ಇದರಲ್ಲಿ ನೀವು ಹಾಕಿ ನೀರು ಚೆನ್ನಾಗಿ ಕೊಟ್ಬಿಡಿ. ಸೊ ಇದು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು. ಮಸ್ಟರ್ಡ್ ಕೇಕ್ ಪೌಡರ್ ಬರೀ ನಾನು ತುಳಸಿ ಗಿಡಕ್ಕೆ ಅಲ್ಲದೇ ಇಲ್ಲಿ ನಾನು ಗುಲಾಬಿ ಗಿಡಕ್ಕೂ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ತುಳಸಿ ಗಿಡದ ಬಗ್ಗೆ ಏನಾದರೂ ಹೇಳಬೇಕು ಅನ್ನೋದಾದರೆ, ಈ ತುಳಸಿ ಗಿಡದಲ್ಲಿ ಮೇಲೆ ಹೂಗಳು ಬರುತ್ತೆ. ಆ ಹೂಗಳು ಅಥವಾ ಬೀಜಗಳು ಅಂತ ನಾವೇನು ಕರಿತೀವಿ ಅದನ್ನು ನೀವು ತೆಗಿಯೋದ್ರಿಂದ ಮಾತ್ರ ಗಿಡ ತುಂಬ ಚೆನ್ನಾಗಿ ಬುಷಿಯಾಗಿ ಬರುವಂಥದ್ದು. ಈ ಬೀಜಗಳು ಬಂದಾದ ಮೇಲೆ ಅದು ಇಂಡಿಕೇಶನ್ ಕೊಡುತ್ತೆ, ನಾನು ಇಷ್ಟೇ ಬೆಳೆಯೋದು, ಇದೇ ನನ್ನ ಲಾಸ್ಟ್ ಗ್ರೋತ್ ಅಂತ ಇಂಡಿಕೇಶನ್ ಕೊಡುತ್ತಂತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗ ಆ ಬೀಜಗಳನ್ನು ಚಿವುಟಿ ತೆಗೆಯೋದ್ರಿಂದ ಅಲ್ಲಿಂದ ಹೊಸ ಚಿಗುರು ಬಂದು ಮತ್ತೆ ಹೊಸದಾಗಿ ನಿಮ್ಮ ಗಿಡ ಚಿಗುರುಗಳು ಬರುತ್ತೆ. ಸೊ ಹಾಗೇ ಬುಷಿಯಾಗಿ ಕೂಡ ಬೆಳೆಯುತ್ತೆ.
ಇದಾದ ಮೇಲೆ ಇನ್ನು ಲಾಸ್ಟ್ ಫರ್ಟಿಲೈಸರ್ ಬಗ್ಗೆ ಹೋಗ್ಬಿಡೋಣ. ಸೀವೀಡ್ ಇದು ಕೂಡ ನಿಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಯಾರಿಗೆ ಮನೆಯಲ್ಲಿ ತಯಾರಿಸೋಕ್ಕೆ ಆಗೋದೇ ಇಲ್ಲ, ನಮಗೆ ಟೈಮ್ ಇಲ್ಲ ಅನ್ನೋರಿಗೆ ಈ 3 ಫರ್ಟಿಲೈಸರ್ನ ನಾನು ಹೇಳ್ತಾ ಇದ್ದೀನಿ. ಕ್ವಿಕ್ಕಾಗಿ ನೀವು ಆರ್ಡರ್ ಮಾಡಿಕೊಂಡು ತೊಗೊಂಡು ನಿಮ್ಮ ಗಿಡಗಳಿಗೆ ಯೂಸ್ ಮಾಡ್ಬೋದು. ಈ ಸೀವೀಡ್ ಲಿಕ್ವಿಡ್ ಫರ್ಟಿಲೈಸರ್ ತುಂಬ ಚೆನ್ನಾಗಿ ಬೇರುಗಳನ್ನ ಗಟ್ಟಿ ಮಾಡುತ್ತೆ. ಹಾಗೆ ಇದು ಕೂಡ ನೀವು ಹೂವಿನ ಗಿಡಗಳಿಗೂ ಯೂಸ್ ಮಾಡ್ಬೋದು. ಹಾಗೆ ಹೆಚ್ಚಾಗಿ ಇದನ್ನು ನಾನು ತುಳಸಿ ಗಿಡಕ್ಕೆ ಯೂಸ್ ಮಾಡ್ತೀನಿ. ಬಿಕಾಸ್ ಬೇರುಗಳು ಚೆನ್ನಾಗಿದ್ದರೆ ಮಾತ್ರ ಗಿಡ ತುಂಬ ಚೆನ್ನಾಗಿ ಬರುವಂಥದ್ದು. ಸೊ ಅದಕ್ಕೋಸ್ಕರ ಇದು ತುಂಬ ಚೆನ್ನಾಗಿ ಎಲೆಗಳು ಬರೋ ಹಾಗೆ ಹೊಸ ಗ್ರೋತನ್ನ ಬರೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ನಾನು ಸೀವೀಡನ್ನು ಯೂಸ್ ಮಾಡ್ತಾನೆ ಇರ್ತೀನಿ ತುಳಸಿ ಗಿಡಕ್ಕೆ. ಇದು ಕೂಡ ನೀವು 15 ದಿನಕ್ಕೆ ಒಂದು ಸಲ ನೀವು ಗಿಡಗಳಿಗೆ ಕೊಡ್ಬೋದು. ನಾನು ಏನು 3 ನಿಮಗೆ ತೋರಿಸಿದ್ದೀನಿ. ಈ 3 ಫರ್ಟಿಲೈಸರ್ನ 15 ದಿನದ ಗ್ಯಾಪಲ್ಲಿ ನಿಮ್ಮ ಗಿಡಗಳಿಗೆ ನೀವು ಕೊಡಬಹುದು. ಸೊ ಈ ಸೀವೀಡ್ ಲಿಕ್ವಿಡ್ ಫರ್ಟಿಲೈಸರ್ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದಾದರೆ ಈ ರೀತಿ ಬಾಟ್ಲಲ್ಲಿ ಇದು ಬರುತ್ತೆ. ಇದ್ರ ಜೊತೆಗೇ ಮೆಜರ್ಮೆಂಟ್ ಕ್ಯಾಪ್ ಕೂಡ ಬರುತ್ತೆ ನಿಮಗೆ. ನಾನು ಇಲ್ಲಿ ಮುಂದೆ ತೋರಿಸ್ತೀನಿ ನಿಮಗೆ. ಈ ರೀತಿ ಸೀಲ್ ಆಗಿರುತ್ತೆ. ಇದನ್ನು ಓಪನ್ ಮಾಡ್ಕೊಂಡು ಆದಮೇಲೆ ಇದು ಒಂಥರ ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಈ ಬ್ಲ್ಯಾಕ್ ಕಲರಲ್ಲಿ ಇರೋದನ್ನು ಡೈರೆಕ್ಟಾಗಿ ನಿಮ್ಮ ಗಿಡಗಳಿಗೆ ನೀವು ಕೊಡೋಕ್ಕೆ ಹೋಗಬಾರ್ದು. ಇದನ್ನು ನಾವು ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಕೊಡುವಂಥದ್ದು. ಈ ಮುಂಚೆ ನಾನು 2 ತೋರಿಸಿರೋವಂಥದ್ದು ಡೈರೆಕ್ಟಾಗಿ ನಿಮ್ಮ ಗಿಡಗಳಿಗೆ ಮಣ್ಣಲ್ಲೇ ನೀವು ಇದು ಮಾಡಿರೋವಂಥದ್ದು ಕೊಟ್ಟಿರೋವಂಥದ್ದು. ಈಗ ಇದನ್ನು ನಾವು ಲಿಕ್ವಿಡ್ ಫರ್ಟಿಲೈಸರ್ ರೀತಿ ಯೂಸ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮ್ಮ ಗಿಡ ಎಷ್ಟಿದೆ ನೋಡಿಕೊಂಡು, ನನ್ನ ಹತ್ರ ಒಂದು 7ರಿಂದ 8 ತುಳಸಿ ಗಿಡ ಇರೋದ್ರಿಂದ ಸುಮಾರು ಗಿಡಗಳಿಗೆ ಇದು ಬೇಕಾಗುತ್ತೆ. ಹಾಗಾಗಿ ನಾನು 1 ಲೀಟ್ರಿಗೆ 5 ml ಆಗುವಷ್ಟು ಅಲ್ಲಿ ಕೊಟ್ಟಿರ್ತಾರೆ ಹಿಂದ್ಗಡೆ ನಿಮಗೆ. ಆ ರೀತಿಯಾಗಿ ನೀವು ತೊಗೊಂಡು 1 ಲೀಟರ್ಗೆ 5 ml ಆಗುವಷ್ಟು. ಬಟ್ ನಾನಿಲ್ಲಿ ಸುಮಾರು ನೀರನ್ನು ತೊಗೊಂಡಿರೋದ್ರಿಂದ ನಾನು ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ 1 ಲೀಟರ್ಗೆ 5 ml ಆಗುವಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಈಗ ನಿಮ್ಮ ಗಿಡಗಳಿಗೆ ನೀವು ಕೊಡ್ಬೋದು. ಇದನ್ನು ಬರೀ ತುಳಸಿ ಗಿಡಕ್ಕೆ ಕೊಡಬೇಕಾ? ಇಲ್ಲ, ಇದನ್ನು ನೀವು ಹೂವಿನ ಗಿಡಗಳಿಗೂ ಕೊಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು. ಯಾರ್ಯಾರ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಅನ್ನೋರು ಈ ಸೀವೀಡನ್ನು ಒಂದು ಸಲ ಕೊಟ್ಟು ನೋಡಿ. ತುಂಬ ಚೆನ್ನಾಗಿ ಒಂದು 15 ದಿನದಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ತುಳಸಿ ಗಿಡದಲ್ಲಿ ಟಾಪ್ 3 ಆಗಿ ಫರ್ಟಿಲೈಸರ್ ಕೊಡುವಂಥದ್ದು ಈ 3. ಇದನ್ನು ಬಿಟ್ಟು ಸುಮಾರು ಫರ್ಟಿಲೈಸರ್ ನಾನು ಇನ್ನೂ ಅಪ್ಲೋಡ್ ಮಾಡೋದಿದೆ, ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲಿ ನಮಗೆ ಈ ಫರ್ಟಿಲೈಸರ್ ತಯಾರಿಸಿ ಅದನ್ನು ಫೋರ್ಮೆಂಟ್ ಮಾಡಿ ನಮಗೆ ಕೊಡೋಕ್ಕಾಗಲ್ಲ ಅನ್ನೋರು ಈ ರೀತಿಯಾಗಿ ಡೈರೆಕ್ಟಾಗಿ ಆನ್ಲೈನಲ್ಲಿ ಬೈ ಮಾಡಿ ನೀವು ನಿಮ್ಮ ಗಿಡಗಳಿಗೆ ಕೊಡ್ಬೋದು. ನಿಮ್ಮ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ. ಈ 3 ಫರ್ಟಿಲೈಸರ್ ಒಂದು ಸಲ ನೀವು ತರಿಸ್ಕೊಂಡು ನಿಮ್ಮ ಮನೇಲಿ ಇಟ್ಕೊಬಿಡಿ. ಬರೀ ಒಂದೇ ಗಿಡಕ್ಕಲ್ಲ, ಸುಮಾರು ಗಿಡಗಳಿಗೆ ಇದು ಯೂಸ್ ಆಗುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ, ಸುಮ್ಮನೆ ವಿಡಿಯೋನ ನೋಡ್ತೀರಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೇನಾದರೂ ನಿಮಗೆ ಡೌಟ್ ಇದ್ದರೆ, ಇನ್ನೂ ಏನಾದರೂ ಯಾವ ರೀತಿ ಕೊಡಬೇಕು ಅನ್ನೋದು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನೀವು ಕಾಮೆಂಟ್ ಕೂಡ ಮಾಡ್ಬೋದು. ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವುದಾದ್ರೂ ಗಿಡದ ಬಗ್ಗೆ ಅಥವಾ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಅದ್ರ ಬಗ್ಗೆ ನೀವು ಕೇಳ್ಬೋದು. ಹೆಚ್ಚಾಗಿ ಯಾವ ಇದಕ್ಕೆ ಜಾಸ್ತಿ ಕಾಮೆಂಟ್ ರಿಪೀಟ್ ಆಗಿರುತ್ತೆ ಅದನ್ನು ಟಾಪಿಕ್ ಆಗಿ ತೊಗೊಂಬಂದು ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.